ಇದನ್ನು TAPSMS ಅಧ್ಯಕ್ಷರು ಉಪಾಧ್ಯಕ್ಷರ ಒಂದು ಆಯ್ಕೆ ಪ್ರಕ್ರಿಯೆ ಇತ್ತು. ಇದಕ್ಕೆ ಮೊದಲು ಕಮಿಟಿ ಕಾರ್ಯಕಾರಿ ಸಮಿತಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇವಾಗ ನಮ್ಮ ಮಂಜುನಾಥ್ ಅವರು ನನಗೆ ಬೇಡ ಅಂತೇಳಿ ನನಗೆ ಜಾಸ್ತಿ ಜವಾಬ್ದಾರಿ ಇದೆ ಅಂತ ಹೇಳಿದ್ರು. ಆದರೆ ನಮ್ಮ ಆದಿನಾರಾಯಣ ನೇತೃತ್ವದಲ್ಲಿ ಎಲ್ಲರೂ ಸೇರಿ ಅಲ್ಲಿ ಒಪ್ಪಿಸಿ ಅವ್ರನ್ನ ತಂದು ಇಲ್ಲಿ, ಯಾಕಂದರೆ ಬಿಲ್ಡಿಂಗ್ ಆಗಬೇಕು. ಇದು ಸೊಸೈಟಿ ರೈತರ ಸೊತ್ತು, ರೈತರ ಪಾಲು. ಇದ್ರ ಹೇಗಿತ್ತು ಗೊತ್ತಾ, ಗಿಫ್ಟ್ ಕೊಡ್ತಾಯಿದ್ರು ಶೇರ್ಗೆ, ಮತ್ತೆ ಮರಳಿ ಬರುತ್ತೆ ಅದು ಅಂತೇಳಿ ನಾವು ನಂಬಿದ್ದೀವಿ. ಅವ್ರಿಗೆ ಶುಭ ಹಾರೈಸ್ತಾ ಇದ್ದೀವಿ. ಮತ್ತು ಇಲ್ಲಿ ಎಲ್ಲರೂ ಕೂಡ ನಮ್ಮ ನಾಯಕರು ಆದಿನಾರಾಯಣ ನಾಯಕತ್ವದಲ್ಲಿ TAPSMS ಏನು ಈ ಚುನಾವಣೆ ನಡೆದೋ ಅದಕ್ಕೆ ಅವ್ರಿಗೂ ಕೇರ್ ಸೇರುತ್ತೆ. ಎಲ್ಲ ನಮ್ಮ ಹಿರಿಯ ನಾಯಕರುಗಳೆಲ್ಲ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ದಕ್ಕೆ ಇದು ಅವಿರೋಧವಾಗಿ ಆಯ್ಕೆಯಾಗಿದೆ. ಇದನ್ನು ಮುಂದಕ್ಕೆ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗಲಿ ಅಂತೇಳಿ ನೂತನವಾಗಿ ಆಯ್ಕೆಯಾಗಿರ್ತಂಥ ಸದಸ್ಯರುಗಳಿಗೂ ಮತ್ತು ಅಧ್ಯಕ್ಷರಿಗೂ ನಮ್ಮ ಸಂಪೂರ್ಣವಾದ ಸಹಕಾರ ಇರುತ್ತೆ. ಅವ್ರಿಗೂ ಅಭಿನಂದನೆ ತಿಳಿಸ್ತಾ ಇದ್ದೀನಿ. ಇವತ್ತು ದಿವಸ ನಮ್ಮ ಮುಳಬಾಗಿಲು ತಾಲೂಕು ಜನತೆಗೆ ಒಳ್ಳೆಯ ಒಂದು ಸುಸುದ್ದಿ. ಕಾರಣ ಏನಂತಂದರೆ ಈ ತಾಲೂಕಿನ ಕಣ್ಣು TAPSMS ಸೊಸೈಟಿ. ಈ ಸೊಸೈಟಿ ಮೂಲಕ ರೈತಾಪಿ ಜನರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಪಡೆದುಕೊಳ್ತಾ ಇರ್ತಕ್ಕಂಥ ಒಂದು ಸಂಸ್ಥೆ. ಈ ಸಂಸ್ಥೆಯನ್ನು ಕಳೆದ 5 ವರ್ಷಗಳಿಂದ ಸ್ವಂತ ದುಡ್ಡಿನಲ್ಲೂ ಸಹ ಅನೇಕ ಸಲ ದುಡ್ಡು ಕೊಟ್ಟು ಸಹ ಗೊಬ್ಬರಗಳನ್ನ ತರಿಸಿದ್ದಾರೆ. ಇಡೀ ರಾಜ್ಯದಲ್ಲಿ ಯಾವ ಸೊಸೈಟಿಗೂ ಹೋಗಿಲ್ಲ ಅಷ್ಟೊಂದು ಗೊಬ್ಬರಗಳನ್ನು ತರಿಸಿರ್ತಕ್ಕಂಥ ಒಂದು ಸಂಸ್ಥೆಗೆ ಕೊತ್ತೂರು ಮಂಜುನಾಥ್ ಅವರು ಅವ್ರಿಗೆ ಬೇಕಾಗಿರಲಿಲ್ಲ, ಬೇಡ ಅಂದರು. ನಾವೆಲ್ಲ ಜನರುಗಳು, ನಾಯಕರು ಮತ್ತು ಈ ಸಂಸ್ಥೆಯ ಡೈರೆಕ್ಟರ್ಗಳು ಎಲ್ಲರೂ ಗಲಾಟೆ ಮಾಡಿ ನೀವೇ ಇರಬೇಕು, ಈ ಪೀರಿಯಡ್ ಕೂಡ ನಿಮ್ಮಿಂದನೇ ಈ ಸಹಕಾರ ಸಂಘ ಉತ್ತಮವಾಗಿ ಬೆಳೀಬೇಕು, ತಾಲೂಕಿನ ಜನತೆಗೆ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ಎಲ್ಲರ ಒತ್ತಾಯದ ಮೇರೆಗೆ ಅವರಿಗೆ ಒಪ್ಪಿಕೊಂಡು ಈ ಸಂಸ್ಥೆ ಅಧ್ಯಕ್ಷರಿಗೆ ಆಯ್ಕೆ ಆಗಿದ್ದಾರೆ. ಎಲ್ಲರ ಪರವಾಗಿ ಅವರಿಗೆ ಶುಭಾನಂದನೆಗಳನ್ನು ನಲ್ಲಿಸ್ತಾ ಇದ್ದೀವಿ. ಇವತ್ತು ಮುಳಬಾಗಿಲು ತಾಲೂಕಿನ ಎಲ್ಲ ರೈತ ಬಂಧುಗಳಿಗೆ ಒಂದು ಸಿಹಿ ಸುದ್ದಿ. 5 ವರ್ಷದ ಹಿಂದೆ ಕೊತ್ತೂರು ಮಂಜು ಅವರಿಗೆ ಜವಾಬ್ದಾರಿ ಕೊಟ್ಟು ಈ ಸೊಸೈಟಿ ಜವಾಬ್ದಾರಿ ಕೊಟ್ಟಾಗ ಬಹುಶಃ ರೈತರಿಗೆ ಅಷ್ಟು ಸಹಕಾರ ಇಲ್ಲದೆ ಇರ್ತಕ್ಕಂಥ ಒಂದು ಸಂದರ್ಭ ಇತ್ತು. ಇವತ್ತು ಇಡೀ ತಾಲೂಕಿನ ಜನತೆಗೆ, ರೈತರಿಗೆ ತುಂಬ ಉಪಯೋಗ ಆಗ್ತಕ್ಕಂಥ ರೀತಿಯಲ್ಲಿ 5 ವರ್ಷದಲ್ಲಿ ಡೆವಲಪ್ ಮಾಡಿದ್ದಾರೆ. ಯಾವುದೇ ರೀತಿ ತನ್ನ ಸ್ವಾರ್ಥ ಇಲ್ಲದೆ ಜನರಿಗಾಗಿ ದುಡಿದಿರ್ತಕ್ಕಂಥದ್ದು 5 ವರ್ಷ. ಆದ್ದರಿಂದನೇ ಈ 5 ವರ್ಷದ ಅವರ ಸೇವೆ ನೋಡಿ ತಾಲೂಕಿನ ಎಲ್ಲ ಜನತೆ ಮತ್ತು ಎಲ್ಲರೂ ನೀವು ಸಹಕರಿಸಿ ಮತ್ತೆ 5 ವರ್ಷ ನೀವೇ ಇರಬೇಕು ಅಂತೇಳಿ ಎಲ್ಲರೂ ಬಯಸಿದ್ರು, ನಾವೆಲ್ಲರೂ ಬಯಸಿದ್ವು. ಇನ್ನೂ 5 ವರ್ಷದಲ್ಲಿ ಈ ತಾಲೂಕು ಇಡೀ ರಾಜ್ಯದಲ್ಲೇ ಒಂದು ಉನ್ನತ ಮಟ್ಟದ ಒಂದು ಸೊಸೈಟಿಯಾಗಿ ಬೆಳೆಯುತ್ತೆ ಅಂತಕ್ಕಂಥ ನಂಬಿಕೆ ಇದೆ. ಅದೇ ರೀತಿ ಎಲ್ಲ ರೈತರಿಗೂ ತನ್ನ ಮನೆ ಹತ್ರ ತನಗೆ ಬೇಕಾದಂಥ ಗೊಬ್ಬರ ಇರ್ಬೋದು, ಔಷಧಿ ಇರ್ಬೋದು, ಎಲ್ಲ ಸಲಕರಣೆಗಳನ್ನು ಸಿಗ್ತಕ್ಕಂಥ ಒಂದು ವ್ಯವಸ್ಥೆ ಮಾಡೋದಕ್ಕೆ ನಮಗೆಲ್ಲರಿಗೂ ಒಂದಷ್ಟು ಬೆಂಬಲ ಸಿಕ್ಕುತ್ತೆ. ನಾವೆಲ್ಲರೂ ಬೆಂಬಲ ನೀಡ್ತಾ ಇದ್ದೀವಿ. ಅವರು ಒಳ್ಳೆ ಕೆಲಸ ಮಾಡ್ತಾರೆ ಅಂತಕ್ಕಂಥ ಇದರಲ್ಲಿ ಈ ತಾಲೂಕಿಗೆ ಒಳ್ಳೆಯದಾಗಲಿ ಅಂತೇಳಿ ಬಯಸ್ತಾ ಇದ್ದೀವಿ.